ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. 7:30ಗೆ ಅಸೆಂಬಲ್ ಆಗಕ್ಕೆ ಹೇಳಿದ್ರು ಕಾಲೇಜಲ್ಲಿ. ನಾವು 7:50ಗೇನೋ ಬಂದ್ವಿ ಕರೆಕ್ಟಾಗಿ. ನಾವು ಬಂದಿದ್ದೆ ಸ್ಟಾರ್ಟ್ ಆಗಿತ್ತು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನಮ್ಮ ಫ್ರೆಂಡ್ಸ್ ಇಬ್ಬರು ಜಾಯ್ನ್ ಆದರು. ನಾವು ಡಿಗ್ರಿಗೆ ಸೇರಿದಾಗಿಂದ ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ಇಯರಲ್ಲೂ ಅಷ್ಟೇ ನಾವು ಇಂಡಿಪೆಂಡೆನ್ಸ್ ಡೇನ ಮಿಸ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ನಾವು ಫಸ್ಟ್ NSS ಅಲ್ಲಿ ಇದ್ವಿ, ಸೊ ಹಾಗಾಗಿ ಬರಲೇಬೇಕಿತ್ತು. ಸೆಕೆಂಡ್ ಇಯರಲ್ಲೂ ಬಂದ್ವಿ. ಇವಾಗ ಫೈನಲ್ ಇಯರ್ ಅಲ್ವಾ, ಮತ್ತು ನೆಕ್ಸ್ಟ್ ಸ್ಟೂಡೆಂಟ್ ಆಗಿದ್ದಾರಲ್ಲ, ನಮಗೆ ಸಿಗೋಲ್ಲ ಅಂತ ನಾವು ಈ ಸಲ ಬಂದಿದ್ದೀವಿ. ನೋಡಿ, ನಾವು ಕರೆಕ್ಟಾಗಿ ಬಂದು ನಿಂತೀವಿ. ಅಷ್ಟೊತ್ತಿಗೆ ಪ್ರಿನ್ಸಿಪಲ್ನೂ ಬರ್ತಾ ಇದ್ದಾರೆ. ಕರೆಕ್ಟು ಟೈಮಿಗೆ ನಾವು ಬಂದಿದ್ವಿ. ನಮ್ಮ ಕಾಲೇಜಲ್ಲಿ ಸ್ವತಂತ್ರ ದಿನಾಚರಣೆ ಹೇಗೆ ಆಚರಿಸಿದ್ವಿ ಅಂತ ವಿಡಿಯೋ ಹಾಕ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಭಕ್ತಿಪೂರ್ವಕವಾಗಿ ಡಾಕ್ಟರ್ ಸೈಯದ್ ಸನಾವುಲ್ಲಾ ಸರ್ ಅವರು ಪ್ರಾಚಾರ್ಯರು, ಅವರಿಗೂ ಸಹ ನಾನು ಸ್ವಾಗತವನ್ನು. 78ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಾವು ಅದು ಸೆಲ್ಯೂಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ ತ್ಯಾಗ ಮಾಡಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಗಾಂಧೀಜಿಯವರು ಇದ್ದಾರೆ, ನೆಹರು ಇದ್ದಾರೆ, ಸುಮಾರು ಜನ ನಾವು ಇದರಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಇವತ್ತು ನೆನಪು ಮಾಡಬೇಕಾಗಿದೆ. ಅದರಿಂದ ಇದೆಲ್ಲ ನಾವು ಒಂದು ನೆನಪು ಮಾಡಿ ಒಂದು ರಾಷ್ಟ್ರ, ಒಳ್ಳೆ ಒಂದು ದೇಶ, ಒಳ್ಳೆ ಒಂದು ಇದು ಮಾಡಿ ಕಟ್ಟಿ ಒಂದು ಇದು ಮಾಡೋಣ ಅಂತ ಹೇಳಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಾ ಉಳಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ, ಎಂತು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸೆಯುವಂತೆ ಧೀರ ಶಕ್ತಿ, ಹುಲಿಯ ಬಾಯ ಮೇವ ಕಸೆಯುವಂತೆ ಧೀರ ಶಕ್ತಿ, ಪಡೆಯದನು ಜನತೆ ಬಾಳ ಬೆಸೆಯ ನಾಡ ಭಕ್ತಿ, ಸದಾ ಉರಿಯುತ್ತಿರವಾಗಿದೆ ಮೊಳಕೆ, ಮೇಲೇರಿದ ಹಾಗೆ ಸ್ವಾತಂತ್ರ್ಯದ ಹಣತೆ, ಸಾಗಿದಂತೆ ಸಲ್ಲುತ್ತಿಲ್ಲದೆ ಜನತೆ, ಎಂತು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ. ಪ್ರಾಚಾರ್ಯರು ಪುಷ್ಪ ನಮನವನ್ನು ಮಾಡಬೇಕು ಅಂತ ಹೇಳಿ ಸಲ್ಲಿಸುವ ಮೂಲಕ ಆಚಾರ್ಯರಿಗೆ
ಧನ್ಯವಾದಗಳು. ಈಗ ಅಧ್ಯಾಪಕೇತರ ವೃಂದರಾದಂಥ ಗಂಗಾ ನರಸರ ಅವರು ದೇಶಭಕ್ತಿ ಗಾಯನವನ್ನು ಮಾಡಲಿದ್ದಾರೆ. ಅವರು ಬರಬೇಕು ಅಂತ ಹೇಳಿ ನಾನು ಕೋರ್ಕೊಳ್ಳಿ. ದೇಶವಿದು ನಮ್ಮ ಹೆಮ್ಮೆಯ ನಾಡು ಇದು, ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು, ಶರಣಾಗಿ ಬಂದರೆ ತೋರಿದೆ ಮಮಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯಲ್ಲಿ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮೆಯ ಹೆಮ್ಮೆಯ ಬೀಡು ಇದು. ಖುಷಿಯಾಗಿದ್ದೀವಿ. ಮಾನ್ಯ ಪ್ರಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಕಮಿಟಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಧ್ಯಾಪಕ ವರ್ಗದವರಿದ್ದರು, ಅಧ್ಯಾಪಕೇತರ ವರ್ಗದವರು ಸಹ ಎಲ್ಲರೂ ಈ ಸಮಾರಂಭದ ರಾಷ್ಟ್ರೀಯ ಹಬ್ಬಕ್ಕೆ ಸಾಕ್ಷಿಯಾಗಿದ್ದೀವಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ NCC ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಚೆನ್ನಾಗಿ ನಿರ್ವಹಿಸಿದರು. ಅವರಿಗೂ ನಾನು ಸಹ ಮನಪೂರ್ವಕವಾಗಿ ಸ್ವಾತಂತ್ರ್ಯೋತ್ಸವದ ಕಮಿಟಿಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. NSS ವಿದ್ಯಾರ್ಥಿಗಳು, ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಎಲ್ಲರೂ, ಎಲ್ಲ ಸ್ವಯಂ ಸೇವಕರು, ರೇಂಜರ್ಸ್, ರೋವರ್ಸ್ ಎಲ್ಲರೂ ಸಹ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ತೆರೆಮರೆಯಿಂದ ಎಲ್ಲ ಕಾರ್ಯ ಮಾಡಿದರು. ಅವರೆಲ್ಲರಿಗೂ ಸಹ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಗೌರವಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಸಹ ಸಾಕ್ಷಿಯಾಗಿದ್ದೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ಪೋರ್ಟ್ಸ್ ಡೈರೆಕ್ಟರ್, ಎಲ್ಲ ಸಂಚಾಲಕರಿದ್ದರು, ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. NCC ವಿದ್ಯಾರ್ಥಿಗಳು ಪೆರೇಡನ್ನು ವಿಸರ್ಜಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೀನಿ. जय श्रीमान, आपका विसर्जन करने की अनुमति चाहता हूँ श्रीमान। जय श्रीमान। ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಮತ್ತು ಬಾದಾಮಿ ಹಾಲು ಕೊಟ್ಟಿದ್ದರು. ಇವು ನಮ್ಮ ಜೂನಿಯರ್ ಚಂದು. ಹಾಯ್ ಬಾಯ್. ಹಾಯ್ ಅಭಿ. ಕೃತಿಕಾ ಹಾಯ್. ಹೆಂಗಿದೆ ಉಪ್ಪಿಟ್ಟು? ಏನು ಮಾಡ್ಬೇಕು ಹೇಳಿ ಇವಾಗ? ಎಲ್ಲಿ ವೇಸ್ಟ್ ಮಾಡ್ತಿದ್ದೀಯ? ನಾಯಿ ತಿಂತೈತೆ. ನಾಯಿ ಬೇರೆನೂ ತಿನ್ನುತ್ತೆ. ಹಾಗಂತ ಅನ್ನನೇ ಹಾಕ್ಬೇಕು ಅಂತ ಏನಿಲ್ಲ. ಅಷ್ಟೇನಾ? ಮುಗೀತಾ? ಎಲ್ಲಿ ಕಟ್ ಮಾಡಿ. ಚೆನ್ನಾಯ್ತಾ ಬಾದಾಮ್ ಹಾಲು? ಚೆನ್ನಾಯ್ತಾನೆ? ಪರವಾಗಿಲ್ವಾ? ನೀರೈತಾ ಹಾಲೈತೆ ಜಾಸ್ತಿ? ಹಾಕ್ಸ್ಕೊಬರಕ್ಕೆ ಹೋಗಿ ಹೇಳಿ ತಡೀರಿ, ಬರ್ತಾಳೆ. ಕೃತಿಕಾ ಹೆಂಗಿದೆ? ನಿಜ ನೀವಿಬ್ರು ಖಾಲಿ ಮಾಡಿದ್ರ? ನಿಮ್ಗಿಂತ ಬೆಳ್ಳಗ್ ಬೇಕಾ?
ಏನು ಡೀಸೆಂಟ್ ಹುಡುಗ. ಇದೊಂದು ನಾಯಿ, ನಮ್ಮ ಕಾಲೇಜ್ ವೇಸ್ಟ್ ನಾಯಿ ಇದು. ವೇಸ್ಟ್ ನಾಯಿ. ಹಾಯ್ ಗಿರಿ, ಇವಾಗ ಮಾಡಿ ಹಾಯ್. ಹಾಕ್ಬಿಡಪ್ಪ ನೀನು. ಲೈಕ್ ಮಾಡಿ, ಶೇರ್ ಮಾಡಿ, ಸಬರ ಕಬರ ಮಾಡಿ. ತಡಿ ಹೇಳ್ತೀನಿ. ಯಾರಿಗೂ ಅಕ್ಕ ಅನ್ನಕ್ ಮನುಷ್ಯ ಬರುವ. ನೋಡಿ ಫೋಟೋ ಮರ್ಯಾದೆ ಇಲ್ಲ ಜನಕ್ಕೆ. ಜನದ್ದು ಇದು ಮಾತ್ರ ನಂದು, ಇದು ಗಿರಿದು, ಇದು ಚಂದುದು. ಅಲ್ಲ ಚಂದನ್ ದಿಗ್ರಿ, ಇದು ಲತಿಕಾ. ಇದು NSS ರೂಮು. ನಾನು ಹಳೆ NSS ರೂಮಿಗೆ ಹೋಗಿದ್ದೆ, ಈ ಹೊಸ NSS ರೂಮಿಗೆ ಹೋಗಿರ್ಲಿಲ್ಲ. ಸೊ ಹಂಗಾಗಿ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಬಂದೆ. ಇವನು ಜೂನಿಯರು, ಇವಾಗ ಫಸ್ಟ್ ಇಯರು. ನಮ್ಮ ಚಿಕ್ಕಪ್ಪ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಪರಿಚಯ ಆಗಿದ್ದ. ಆವಾಗಿಂದನೂ ಹಿಂಗೆ. ನಂಗೆ ಇವರೇ ಬೈದ್ರು, ಬಹಳ ಬೈತಿದ್ರು ಅವಾಗ. ಕ್ಲಾಸ್ ಅಲ್ಲ ಮಾಸ್ ಆಗ್ತಾನೆ ಇವತ್ತು ಫುಲ್ಲು ವೈರಲ್ ಆಗ್ಬಿಡ್ತಾನೆ ಚಂದು. ಏನು ವಿಷಯದಿಂದ ವೈರಲ್ ಆಗುತ್ತೆ? ಪೂರ್ಣಿಮಾ ಬಾಯ್ ಬಾಯ್. ಇವತ್ತಿನ ವಿಡಿಯೋಗೆ ಇವಳಿಗೆ ಥ್ಯಾಂಕ್ಸ್. ತುಂಬ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಹಾಂ ಕೃತಿಕಾ, ಲಾಸ್ಟಿಗೆ ಏನು ಹೇಳ್ತೀವಿ ಚಂದು? ಅಷ್ಟೇ ಮಕ್ಕದ ಕೈ ತೆಗಿ.